ಇನ್ನು ಭಾರತದ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಮಧ್ಯಪ್ರದೇಶದ ಇಂದೋರ್ಗೆ ಮೊದಲ ಸ್ಥಾನ ಇದೆ. 2017ರಿಂದಲೂ ಕೂಡ ಅಲ್ಲಿಂದ ಇಲ್ಲಿವರೆಗೂ ನಂಬರ್ 1 ಸ್ವಚ್ಛ ನಗರ ಅಂತ ಇಂದೋರ್ ಕರೆಸ್ಕೊಳ್ತಾ ಇದೆ. ಆದರೆ ಇದೇ ಇಂದೋರ್ನಲ್ಲಿ ಕಲುಷಿತ ನೀರು ಸೇವಿಸಿ 5 ತಿಂಗಳ ಮಗು ಸೇರಿದಂತೆ 10 ಜನ ಜೀವ ಬಿಟ್ಟಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ನಡೆದಿರುವಂತಹ ಈ ಘಟನೆ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರವಾಗಿದೆ. ದೇಶದ ನಂಬರ್ 1 ಸ್ವಚ್ಛ ನಗರದಲ್ಲಿ ಕಲುಷಿತ ನೀರಿಗೆ 10 ಬಲಿ. ಮಧ್ಯಪ್ರದೇಶದ ಇಂದೋರ್ ದೇಶದ ಅತ್ಯಂತ ಸ್ವಚ್ಛ ನಗರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮಹಾನಗರ. ಇಂಥ ನಂಬರ್ 1 ಸ್ವಚ್ಛ ನಗರ ಇಂದೋರ್ನಲ್ಲಿ ಕಲುಷಿತ ನೀರು ಸೇವಿಸಿ 10 ಜನ ಜೀವ ಬಿಟ್ಟಿದ್ದಾರೆ. 150ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದು ಆಸ್ಪತ್ರೆ ಸೇರಿದ್ದಾರೆ. ಈಗಲೂ ಅನೇಕ ಮಕ್ಕಳಿಗೆ ವಾಂತಿ ಬೇಧಿಯಿಂದ ಆಸ್ಪತ್ರೆ ಸೇರಿದ್ದಾರೆ. ಇದಕ್ಕೆಲ್ಲ ಕಾರಣ ಕುಡಿಯೋ ನೀರು ಕಲುಷಿತವಾಗಿದ್ದು, ಒಳಚರಂಡಿಯ ನೀರಿನ ಪೈಪ್ಲೈನ್ ಒಡೆದು ಅದೇ ಗಲೀಜು ನೀರು ಶುದ್ಧ ನೀರಿನ ಜೊತೆ ಸೇರಿತ್ತು. ಈ ನೀರನ್ನೇ ವಾರದಿಂದ ಕುಡಿತಾ ಇದ್ದ ಜನ ಅನಾರೋಗ್ಯಕ್ಕೆ ತುತ್ತಾದರು. ನಿನ್ನೆಯಿಂದ ಒಬ್ಬೊಬ್ಬರದ್ದೇ ಸಾವಾಗ್ತಿದ್ದು ಇಲ್ಲಿವರೆಗೂ 10 ಜನರ ಸಾವನ್ನ ಮಧ್ಯಪ್ರದೇಶ ಸರ್ಕಾರ ದೃಢಪಡಿಸಿದೆ. ವರ್ಷದ ಬಳಿಕ ಸಿಕ್ಕ ತಾಯ್ತನಕ್ಕೂ ಕೊಳ್ಳಿ. ಇಂದೋರ್ನ ಭಗೀರಥಪುರದಲ್ಲಿ ಕಲುಷಿತ ನೀರಿಗೆ 5.5 ತಿಂಗಳ ಪುಟ್ಟ ಕಂದ ಬಲಿಯಾಗಿದೆ. ದುರಂತ ಅಂದ್ರೆ ಈ ಮಗುವನ್ನ ಪಡೆಯಲು ಹೆತ್ತವರು 10 ವರ್ಷ ಕಾದಿದ್ರು. 10 ವರ್ಷಗಳಿಂದ ಮಕ್ಕಳೇ ಆಗಿಲ್ಲ ಅಂತ ಕಂಡ ದೇವರಿಗೆ ಮೃತ ಅವ್ಯಾನ್ ತಂದೆ ಸುನಿಲ್ ಸಾಹು ಮತ್ತು ತಾಯಿ ಹರಕೆ ಕಟ್ಕೊಂಡಿದ್ರು. ಕೊನೆಗೂ ತಾಯ್ತನದ ಕನಸು 5.5 ತಿಂಗಳ ಹಿಂದೆ ನನಸಾಯ್ತು. ಆದ್ರೆ ತಾಯಿಯಲ್ಲಿ ಎದೆ ಹಾಲಿನ ಕೊರತೆ ಇತ್ತು. ಹೀಗಾಗಿ ಪೌಡರ್ ಹಾಲನ್ನ ಮಗುವಿಗೆ ಕೊಡ್ತಿದ್ರು. ಪೌಡರ್ ಹಾಲಿಗೆ ಈ ಕಲುಷಿತ ನೀರು ಮಿಕ್ಸ್ ಮಾಡಿದ್ರಿಂದಲೇ ಮಗು ಜೀವ ಬಿಟ್ಟಿದೆ ಅಂತ ಕುಟುಂಬದವರು ಆರೋಪಿಸಿದ್ರು. ಬಿಜೆಪಿ ಸರ್ಕಾರದ ಮೇಲೆ ಮುಗಿಬಿದ್ದ ಕಾಂಗ್ರೆಸ್. ಮಧ್ಯಪ್ರದೇಶದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಆಡಳಿತ ನಡೆಸುತ್ತಿದೆ. ಇಂದೋರ್ಗೆ ದೇಶದ ನಂಬರ್ 1 ಸ್ವಚ್ಛ ನಗರಿ ಅನ್ನೋ ಬಿರುದನ್ನೇ ಜಾಹೀರಾತುಗಳಲ್ಲೂ ದೇಶದುದ್ದಕ್ಕೂ ಪ್ರಚಾರ ಮಾಡ್ತಿದೆ. ಆದ್ರೀಗ ಅದೇ ಇಂದೋರ್ನಲ್ಲಿ 10 ಜನರ ಸಾವಾಗಿದ್ದನ್ನ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಇದೆ. ವಾಯು ಮಾಲಿನ್ಯಕ್ಕೆ ಜನ ಉಸಿರುಗಟ್ಟಿ ನರಳಾಡ್ತಿದ್ರೂ ಮಾತಾಡಲ್ಲ. ಮಧ್ಯಪ್ರದೇಶದಲ್ಲೂ ಬಿಜೆಪಿ ಸರ್ಕಾರವಿದ್ದು ಕಲುಷಿತ ನೀರಿಗೆ 10 ಜನ ಸತ್ತಿದ್ರೂ ಬಿಜೆಪಿಯವರು ಮಾತನಾಡಲ್ಲ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಅಷ್ಟೇ ಅಲ್ಲ, ಪ್ರಧಾನಿ ಮೋದಿ ಶುದ್ಧ ನೀರನ್ನ ಕುಡಿಯೋದು. ಇನ್ನೊಂದು ಕಡೆ ಮೃತರ ಫೋಟೋಗಳನ್ನು ಹಾಕಿ ಬಿಜೆಪಿಯವರನ್ನ ಪ್ರಶ್ನೆ ಮಾಡಿದೆ. ಇಂದೋರ್ ಕಲುಷಿತ ನೀರಿಗೆ 10 ಜನ ಸಾವಾಗಿರೋ ಸುದ್ದಿ ದೊಡ್ಡದಾಗ್ತಿದ್ದಂತೆ ಕ್ಲೀನಿಂಗ್ ಕೆಲಸ ಶುರು ಮಾಡಿದ್ದಾರೆ. ಚರಂಡಿಗಳು, ಒಳಚರಂಡಿಗಳನ್ನೆಲ್ಲ ಸರಿಪಡಿಸೋ ಕೆಲಸಗಳು ಆಗ್ತಿವೆ. ಆದರೆ 10 ಜನರ ಸಾವಿಗೆ ಇಂದೋರ್ ಅಧಿಕಾರಿಗಳನ್ನ ವಜಾ ಮಾಡಿ ಸಿಎಂ ಮೋಹನ್ ಯಾದವ್ ತನಿಖೆಗೆ ಸೂಚಿಸಿದ್ದಾರೆ. ಆದರೆ 10 ಅಮಾಯಕರ ಸಾವಿಗೆ ಹೊಣೆ ಯಾರು ಅನ್ನೋದಕ್ಕೆ ಉತ್ತರವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.